ಲೇಡೀಸ್ ಅಂಡ್ ಜೆಂಟಲ್ಮನ್, ಅಭಿನಯ ಸರಸ್ವತಿ ಶ್ರುತಿಯವರ 175ನೇ ಸಿನಿಮಾ ಮದರ್ ಮುಹೂರ್ತ ಕಂಡಿದೆ. ಮಂಡ್ಯದ ಮಹಿಳೆಯ ಹೋರಾಟದ ಕಥೆಯನ್ನ ಆಧರಿಸಿದ ಈ ಚಿತ್ರದ ಕುರಿತ ವಿಶೇಷ ವರದಿ ಇಲ್ಲಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ಶ್ರುತಿ 175ನೇ ಸಿನಿಮಾ ಮದರ್ಗೆ ಚಾಲನೆ. ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಮುಹೂರ್ತ. ಅಭಿನಯ ಸರಸ್ವತಿ ಶ್ರುತಿ ಅಭಿನಯದ 175ನೇ ಸಿನಿಮಾ ಮದರ್ಗೆ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಮುಹೂರ್ತ ನೆರವೇರಿದೆ. ಚಿತ್ರರಂಗದ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ನಟ ವಿನೋದ್ ಪ್ರಭಾಕರ್ ಹಾಗೂ ಹಿರಿಯ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಚಿತ್ರದ ಮೊದಲ ದೃಶ್ಯಕ್ಕೆ ಚಾಲನೆ ನೀಡಿ ಯಶಸ್ಸನ್ನ ಕೋರಿದ್ರು. ಮಂಡ್ಯದ ಮಹಿಳೆಯ ಹೋರಾಟದ ಕತೆ. ಇದೇ ವೇಳೆ ಮಾತನಾಡಿದ ನಿರ್ದೇಶಕ ರಾಕೇಶ್ ಸೋಮಣ್ಣ, ಮದರ್ ಒಂದು ಪವರ್ಫುಲ್ ಕಥೆ ಅಂತ ಹೇಳಿದ್ರು. ಮಂಡ್ಯದ ಅನಕ್ಷರಸ್ಥ ಮಹಿಳೆಯೊಬ್ಬಳು ತನ್ನ ಸಂಸಾರವನ್ನು ಉಳಿಸಿಕೊಳ್ಳಲು ನಡೆಸುವಂತಹ ಹೋರಾಟವೇ ಈ ಚಿತ್ರದ ಕಥಾಹಂದಿರವಾಗಿದೆ. ಈ ಸಿನಿಮಾದಲ್ಲಿ ಶ್ರುತಿಯವರನ್ನ ಇದುವರೆಗೂ ಕೂಡ ಕಾಣದ ವಿಭಿನ್ನ ಅವತಾರದಲ್ಲಿ ಪ್ರೇಕ್ಷಕರು ನೋಡಲಿದ್ದಾರೆ. ರಗಡ್ ಲುಕ್ನಲ್ಲಿ ಶ್ರುತಿ ಕಾಣಿಸಿಕೊಳ್ತಾ ಇದ್ದು, ಸುಮಾರು 35 ದಿನಗಳ ಕಾಲ ಮಂಡ್ಯ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಅಂತ ಹೇಳಿದ್ದಾರೆ. ಇನ್ನು ನಟ ವಿನೋದ್ ಪ್ರಭಾಕರ್ ಮಾತನಾಡಿ, ಶ್ರುತಿ ಅವರನ್ನು ತಾವು ಅಮ್ಮ ಅಂತಲೇ ಕರೆಯುತ್ತೀನಿ ಅಂತ ಹೇಳಿದ್ರು. 175 ಸಿನಿಮಾಗಳಲ್ಲಿ ನಟಿಸುವುದು ಸಾಮಾನ್ಯ ವಿಷಯವಲ್ಲ. ಶ್ರುತಿ ಅವರ ಸಾಧನೆ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯ ವಿಚಾರ. ಅವ್ರಿಗೆ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಶ್ರುತಿ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಹಿರಿಯ ನಟಿ ಶ್ರುತಿ ಮಾತನಾಡಿ, ತಮ್ಮ ಸಿನಿ ಪಯಣಕ್ಕೆ ಕಾರಣರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ದ್ವಾರಕೀಶ್ ಅವರನ್ನ ಸ್ಮರಿಸಿದ್ರು. ಈ ಸಿನಿಮಾ ಕಥೆ ಕೇಳಿದಾಗಲೇ ವಿಭಿನ್ನತೆ ಕಾಣ್ತು. ನಿರ್ದೇಶಕರ ಹೊಸತನದ ಚಿಂತನೆ ಇಷ್ಟ ಆಯಿತು. 175ನೇ ಸಿನಿಮಾಗೆ ತಕ್ಕ ಮಟ್ಟದ ಸಿನಿಮಾ ಆಗಬೇಕು ಎನ್ನುವ ಆಶಯವಿದೆ. ಇಷ್ಟು ವರ್ಷಗಳ ಸಿನಿ ಪಯಣದಲ್ಲಿ ಮೊದಲ ಬಾರಿಗೆ ಈ ಸಿನಿಮಾಗಾಗಿ ವರ್ಕ್ಶಾಪ್ ಮಾಡಿರೋದಾಗಿ ಹೇಳಿ ಚಿತ್ರತಂಡಕ್ಕೆ ಶುಭ ಕೋರಿದ್ರು. ಚಿತ್ರದಲ್ಲಿ ಶ್ರುತಿಯವರ ಮಗನ ಪಾತ್ರದಲ್ಲಿ ನಟ ಚಿರಂಜೀವಿ ಕಾಣಿಸಿಕೊಳ್ತಿದ್ದಾರೆ. ಜೊತೆಗೆ ಪ್ರಸನ್ನ ಶೆಟ್ಟಿ, ಅರ್ಚನಾ ಹೆಗ್ಡೆ, ಅಭಯ್, ಪುನೀತ್, ಗೀತಾಂಜಲಿ, ಹಿಮಶ್ರೀ ಸೇರಿದಂತೆ ಹಲವು ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಆರತಿ ಹಾಗೂ ಸತೀಶ್ ಚಂದ್ರ ನಿರ್ಮಾಣದ ಈ ಚಿತ್ರಕ್ಕೆ ಅಂಜನ್ ಸಂಗೀತ, ಯು ಅಶ್ವಿನ್ ಛಾಯಾಗ್ರಹಣ ಹಾಗೂ ವಸಂತ್ ಸಂಕಲನ ಇರಲಿದೆ. ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ 175 ಸಿನಿಮಾಗಳ ಮೈಲಿಗಲ್ಲು ತಲುಪಿರುವ ಅಭಿನಯ ಸರಸ್ವತಿ ಶ್ರುತಿ ಇದೀಗ ಮದರ್ ಚಿತ್ರದ ಮೂಲಕ ಮತ್ತೊಂದು ವಿಭಿನ್ನ ಪಾತ್ರದಲ್ಲಿ ಪ್ರೇಕ್ಷಕರ ಮುಂದೆ ಬರೋಕೆ ಸಜ್ಜಾಗಿದ್ದಾರೆ. ಇನ್ನು ಈ ಕ್ಷಣದ ಸಿನಿ ಅಪ್ಡೇಟ್ಸ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.